ತುಂಬ ದಿನ ಆದಮೇಲೆ ಯಜಮಾನರು ಡಿಮ್ಯಾಂಡ್ ಮಾಡಿದ್ರು ಅಂತ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಹಾಗೆ ನಾನು ಕಲಿತಿರೋ ಸ್ಕಿಲ್ಗಳ ಬಗ್ಗೆನೂ ಮಾತಾಡ್ತೀನಿ. 31ಕ್ಕಿಂತ ಹೆಚ್ಚು ಸ್ಕಿಲ್ಗಳನ್ನ ಕನ್ನಡದಲ್ಲಿ ಕಲಿಬೋದು. ಕಲ್ತ ಮೇಲೆ ನಾವು ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡ್ಬೋದು ಅಂತ 2-3 ರೀಲಲ್ಲಿ ಆಲ್ರೆಡಿ ಹೇಳಿದ್ದೀನಿ. 31 ಸ್ಕಿಲ್ಗಳಲ್ಲಿ ಒಂದು ಸ್ಕಿಲ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಅದೇ ಇಮೇಲ್ ಮಾರ್ಕೆಟಿಂಗ್. ಇಮೇಲ್ ಮಾರ್ಕೆಟಿಂಗ್ ಅಂದರೆ ನೀವು ಯಾವುದಾದ್ರೂ ಒಂದು ಶಾಪಿಂಗ್ ಆ್ಯಪಲ್ಲಿ ಶಾಪ್ ಮಾಡಿರ್ತೀರ. ಎಕ್ಸಾಂಪಲ್ ಆಗಿ ಮೀಶೋ, ಮಿಂತ್ರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಇದೇ ಥರ ಯಾವುದಾದ್ರೂ ಆ್ಯಪಲ್ಲಿ ನಿಮ್ಗೆ ಬೇಕಾಗಿದ್ದ ಡ್ರೆಸ್ಗಳಾಗಿರ್ಬೋದು, ಮನೆಗೇನಾದರೂ ಐಟಮ್ ಬೇಕಂದರೆ ನೀವು ಬೈ ಮಾಡಿರ್ತೀರ. ಬೈ ಮಾಡಿದ ನೆಕ್ಸ್ಟ್ ಡೇಯಿಂದ ನಿಮಗೆ ಮೇಲ್ಸ್ ಬರ್ತಾ ಇರುತ್ತೆ ಅಥವಾ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಏನಂತ, ಈ ಆ್ಯಪಲ್ಲಿ ಡ್ರೆಸ್ದು ಆಫರ್ ನಡೀತಾ ಇದೆ, ಸೇಲ್ ಹಾಕಿದ್ದಾರೆ, ಬೈ ಒನ್ ಗೆಟ್ ಒನ್ ಹಾಕಿದ್ದಾರೆ. ಇದೇ ಥರ ನಿಮಗೆ ಮೇಲ್ಸ್ ಬರ್ತಾ ಇರುತ್ತೆ, ಹಾಗೆ ನೋಟಿಫಿಕೇಷನ್ ಬರುತ್ತೆ. ಇದನ್ನು ಹೆಚ್ಚು ಬೈ ಮಾಡೋರಿಗೆ, ಫಾಲೋವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಸೆಂಡ್ ಮಾಡ್ತಾ ಇರಬೇಕು ಮೇಲ್ಸ್ನ. ಇದನ್ನೆಲ್ಲ ಯಾರು ಸೆಂಡ್ ಮಾಡ್ತಾರೆ ಅಂದರೆ ಇದೇ ಥರ ನಮ್ಮ ಥರ ಇಮೇಲ್ಸ್ ಮಾರ್ಕೆಟಿಂಗ್ ವರ್ಕ್ ಮಾಡ್ತಾರಲ್ವ ಅವರೇ ಸೆಂಡ್ ಮಾಡೋದು. ಇದನ್ನ ಇಮೇಲ್ ಮಾರ್ಕೆಟಿಂಗ್ ಅಂತಾರೆ. ಎಷ್ಟು ಈಸಿ ವರ್ಕ್ ಅಲ್ವಾ. ಇಷ್ಟು ಈಸಿ ವರ್ಕ್ ಮಾಡಿಕೊಂಡು ನಾವು ಸಂಪಾದನೆ ಮಾಡ್ಬೋದು ಅಂದರೆ ಯಾರಿಗೆ ತಾನೇ ಈ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ನಿಮಗೂ ಏನಾದರೂ ಈ ಒಂದು ಕೋರ್ಸಿಗೆ ಜಾಯ್ನ್ ಆಗಿಬಿಟ್ಟು ಈ ಥರ ಸ್ಕಿಲ್ನ ಕಲಿತು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು ಅಂತ ಇದ್ದರೆ ಈ ಒಂದು ರೀಲ್ಗೆ ನನಗೆ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಈ ಕೋರ್ಸ್ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ನಾನು ಮಾತು ಮುಗಿಸೋ ಅಷ್ಟರಲ್ಲಿ ಬಿಸಿಯಾದ ಬೆಳ್ಳುಳ್ಳಿ ಕಬಾಬ್ ಕೂಡ ರೆಡಿ ಆಯಿತು. ಒನ್ ಟೈಮಲ್ಲಿ ಸೋಷಿಯಲ್ ಮೀಡಿಯಾದೆಲ್ಲ ಇದ್ರದ್ದೇ ಇವತ್ತು ನಾನು ಟ್ರೈ ಮಾಡಿದ್ದೆ, ಸಖತ್ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ.